ಪತ್ರಿಕೆ ಹಾಗೂ ಟಿವಿ ಮಾಧ್ಯಮದ ವಿಶೇಷ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಇವತ್ತು ಬೆಂಗಳೂರು ಕಾರ್ಪೊರೇಷನ್ ಹತ್ರ ಇರುವ ಸಂಪಂಗಿ ರಾಮನಗರ ಕಪ್ಪೀರ್ ಕ್ಷತ್ರಿಯ ಸಮುದಾಯ ಒಂದು ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ರಾಜ್ಯಾದ್ಯಂತ ಮೂಲೆಗಳಿಂದ ಬಂದಿರುವ ಎಲ್ಲ ಅನೇಕರ ಬಂಧುಗಳಿಗೆ ನಾನು ವಂದಿಸ್ತಾ ಇದ್ದೇನೆ. ಈ ದಿನ ವಿಶೇಷ ಏನಂದರೆ, ನಾವು ಒಂದು ಸದಸ್ಯತ್ವ ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ಇಡೀ 31 ಜಿಲ್ಲೆಯಲ್ಲಿ ನೇಕಾರ ಸಮುದಾಯಗಳ ಒಕ್ಕೂಟ ಸಂಘಟನೆ ಇದೆ. ಹಿಂದುಳಿದ ವರ್ಗದಲ್ಲಿ 2ನೇ ಸ್ಥಾನದಲ್ಲಿ ಇಡೀ ರಾಜ್ಯದಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. 31 ಜಿಲ್ಲೆಯಲ್ಲೂ ಸದಸ್ಯತ್ವ ಹಾಗೂ ಮಹಿಳಾ ವಿಭಾಗದ ಸದಸ್ಯತ್ವ ಹಾಗೂ ರಾಜ್ಯ ಸದಸ್ಯತ್ವ ಆಗಸ್ಟ್ 30ವರೆಗೂ ನಾವು ಅವಧಿಯನ್ನು ನಾವು ವಿಸ್ತರಣೆ ಮಾಡಿ ಒಂದು ಸದಸ್ಯತ್ವವನ್ನು ಮಾಡಿ ಹೊಸದಾಗಿ ಪುನರ್ರಚನೆಯನ್ನು ಜಿಲ್ಲಾ ಕೇಂದ್ರದಲ್ಲಿ ನಾವು ಮಾಡೋರಿದ್ದೇವೆ. ಈ ನಿಟ್ಟಿನಲ್ಲಿ ಇನ್ನೊಂದು ವಿಶೇಷವಾಗಿ ನಿಮ್ಮಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ಳೋದು ಏನಂದರೆ, ಹಿಂದೆ BJP ಸರ್ಕಾರ ಇದ್ದಾಗ ನೇಕಾರ ಸಮುದಾಯವನ್ನು ಗುರುತಿಸಿ ನೇಕಾರ ಸಮುದಾಯಗಳ ಅಭಿವೃದ್ಧಿ ನಿಗಮವನ್ನು ಹಿಂದಿನ ಸರ್ಕಾರದಲ್ಲಿ ಘೋಷಣೆ ಮಾಡಿತ್ತು. ಅದು ಈ ಸರ್ಕಾರದಲ್ಲಿ ನೆನಗುದಿಗೆ ಬಿದ್ದಿದೆ. ಸುಮಾರು 2-3 ಸಲ ನಾವು ಹಿಂದೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಆದರೂ ಯಾಕೋ ತಡೆ ಹಿಡಿದಿದ್ದಾರೆ. ಇವಾಗ ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಬಂದಿದ್ದಾರೆ. ಅವ್ರಿಗೆ ನೇಕಾರ ಒಕ್ಕೂಟದಿಂದ ನಾವು ಅಭಿನಂದನೆ ಸಲ್ಲಿಸ್ತೇವೆ. ನಮಗೆ ವಿಶ್ವಾಸ ಇದೆ, ಆದಷ್ಟು ಬೇಗ ನಮ್ಮ ನೇಕಾರ ಸಮುದಾಯಗಳ ಅಭಿವೃದ್ಧಿ ನಿಗಮ ಒಂದು ಚಾಲನೆ ನೀಡಿ 100 ಕೋಟಿ ರೂಪಾಯಿಯನ್ನು ಅನುದಾನ ನೀಡ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮುಂದೆ ಆಗಸ್ಟ್ ತಿಂಗಳಲ್ಲಿ ನಮ್ಮ ನೇಕಾರ ವೃತ್ತಿ ನಶಿಸಿ ಹೋಗಬಾರ್ದಂತೇಳಿ ಹಿಂದೆಂತೂ ಕಾಣದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು 10 ವರ್ಷಗಳಿಂದ ಉದ್ಘಾಟನೆ ಮಾಡಿ ಘೋಷಣೆಯನ್ನು ಮಾಡಿದ್ದಾರೆ. ನಮ್ಮ ಒಂದು ಮುಂದೆ ಆಗಸ್ಟ್ 7ರಂದು ಸಮುದಾಯಗಳ ಒಕ್ಕೂಟ ರಾಜ್ಯಾಧ್ಯಕ್ಷರು BS ಸೋಮಶೇಖರ್ ಕಾರ್ಯಾಧ್ಯಕ್ಷರಾಗಿದ್ದೇವೆ. ನಾವೇನಾದರೂ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತೀವಿ. ಅದೇ ಸರ್, ಏನು ಸರ್ ಇವತ್ತೇನು ಸಭೆಯಲ್ಲಿ ಪ್ರಮುಖವಾಗಿ ಏನು ನಿರ್ಧಾರ ಕೈಗೊಂಡ್ರಿ, ಏನೇನು ಚರ್ಚೆ ಆಯಿತು? ಇವತ್ತು ಸಮಾಜದ ವಿವಿಧ ರೀತಿಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಅಧ್ಯಕ್ಷರು ನಮ್ಮ ನಿಲುವು ಮತ್ತು ತಾವು ಏನು ಕ್ರಮವನ್ನು ತಗೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಆ ಪ್ರಕಾರ ನಡೆದು ಬಂದಿದೆ. ಒಂದು ದೊಡ್ಡ ಸಮುದಾಯವನ್ನು, ಈ ರಾಜ್ಯದ ಗಣನೀಯ ಸಮುದಾಯವನ್ನು ರಾಜ್ಯ ಮಟ್ಟದಲ್ಲಿ ಒಟ್ಟಿಗೆ ಸೇರಿಸೋದು, ಒಮ್ಮತಕ್ಕೆ ಬರುವಂತೆ ಮಾಡುವಂಥದ್ದು ದೊಡ್ಡ ಸಮಸ್ಯೆ ಇದ್ದಂಥ ಒಂದು ಇದಿತ್ತು ವಿಷಯ ಅದು. ಆದರೆ ಅವರ ನೇತೃತ್ವದಲ್ಲಿ ನಮ್ಮ ಒಕ್ಕೂಟವನ್ನು ಒಂದು ಜಾರಿಗೆ ತಂದಿದೆ. ಇವತ್ತು ನಾವೆಲ್ಲ ಒಂದು ಅನ್ನುವಂಥ ರೀತಿಯಲ್ಲಿ 27 ಸಮುದಾಯಗಳು ಒಟ್ಟಾಗಿ ಒಕ್ಕರಲಿಂದ ಹೇಳುವಂಥ ಒಂದು ಹಂತಕ್ಕೆ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಆ ಕೆಲಸವನ್ನು ಮಾಡಿದ್ದೀವಿ ಅಂತೇಳಿ ನಮಗೆ ಸಂತೋಷ ಆಗಿದೆ. ಮುಂದೆ ಸರ್ಕಾರದ ಯೋಜನೆಗಳನ್ನು ಪ್ರತಿಯೊಬ್ಬ ಫಲಾನುಭವಿ ಅಂದರೆ ಕೈಮಗ್ಗ ಮತ್ತು ವಸ್ತ್ರೋದ್ಯಮ ಏನಿದೆ ಅದರಲ್ಲಿ ತೊಡಗಿರುವಂತಹ ಎಲ್ಲ ಗ್ರಾಮೀಣ ಭಾಗದ ಜನರು ಮತ್ತು ಅರಿವು ಇಲ್ಲದಂತಹ ಜನರು ಯಾರಿದ್ದಾರೆ ಅವರಿಗೆ ಯೋಜನೆಗಳ ಕುರಿತಾದ ಅರಿವನ್ನು ಮುಟ್ಟಿಸುವಂಥ ಕೆಲಸವನ್ನು ನಾವು ಮುಂದೆ ಹಾಕ್ಕೊಳ್ತೀವಿ. ಸರ್ಕಾರ ಸ್ಪಂದಿಸ್ತದೆ ಅಂತೇಳಿ ಕೂಡ ಅವರು ಹೇಳಿ ನೇಕಾರ ಸಮುದಾಯ ಒಕ್ಕೂಟದ ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತೇನು ಸಭೆಯಲ್ಲಿ ಪ್ರಮುಖವಾಗಿ ಇದು ಮಾಡಿದ್ರು? ಪ್ರಮುಖವಾಗಿ ಅದೇ ನೋಂದಣಿ ಕಾರ್ಯ. ನೋಂದಣಿಯಾಗಿ ಎಲ್ಲ ಜಿಲ್ಲೆಗಳಲ್ಲೂ ಮಹಿಳಾ ಮತ್ತು ಪುರುಷರ ಒಂದು ಸಂಘಗಳನ್ನ ರಚನೆ ಮಾಡಬೇಕು ಮತ್ತು ಪುನರಾವರ್ತಿ ಮಾಡಬೇಕು ಅಂತ. 2ನೇದು ಪತ್ರಕರ್ತರನ್ನ ಒಂದು ಸಂಘ ಮಾಡಬೇಕು ಅಂತ ಒಂದು. 3ನೇದು ಇವತ್ತು ಕೈಮಗ್ಗ ದಿನಾಚರಣೆ ಬಗ್ಗೆ ಒಂದು. ನಮ್ಮ ಉಮಾಶ್ರೀಯವರನ್ನ ಮಂತ್ರಿ ಪದವಿ ಕೊಡಿಸ್ಬೇಕು ನಮ್ಮ ನೇಕಾರ ಕಡೆಯಿಂದ ಅಂತ ಅಂದ್ಬಿಟ್ಟು ಆ ವಿಚಾರವಾಗಿ ಚರ್ಚೆ ಮಾಡಲಿಕ್ಕೆ ಇವತ್ತು ಸೇರಿತ್ತು.